ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದಲ್ಲಿನ ರೈತ ಪರಮೇಶಪ್ಪ ಅವರ ಜಮೀನಿನಲ್ಲಿ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಕುರುಡಿ ರೈತ ಸಂಪರ್ಕ ಕೇಂದ್ರದ ವತಿಯಿಂದ 2024-25ನೇ ಸಾಲಿನ ಅಂತಾರಾಷ್ಟ್ರೀಯ ಆಹಾರ ಭದ್ರತೆ ಯೋಜನೆಯಡಿಯಲ್ಲಿ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಕುರುಡಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಡಾಕ್ಟರ್ ಶಿವಶಂಕರ್ ಮಾತನಾಡಿ, ರೈತರು ಸುಧಾರಿತ ಕೃಷಿಯನ್ನು ಕೈಗೊಂಡಾಗ ಮಾತ್ರ ಕೃಷಿ ವೆಚ್ಚದಲ್ಲಿ ಉಳಿತಾಯವಾಗುವುದಕ್ಕೆ ಸಾಧ್ಯ. ಕಡಿಮೆ ಖರ್ಚಿನಲ್ಲಿ ರೈತರು ಅಧಿಕ ಇಳುವರಿಯನ್ನು ಪಡೆದು ಕೃಷಿಯನ್ನು ಲಾಭದಾಯಕವನ್ನಾಗಿಸಿಕೊಳ್ಳುವುದಕ್ಕೆ ರೈತರು ಬಿತ್ತನೆ ಪೂರ್ವದಲ್ಲಿ ಬಿತ್ತನೆ ಬೀಜಗಳನ್ನು ಟ್ರೆಂಡ್ ಕೋರ್ಡಮ್ ಜೈವಿಕ ಶಿಲೀಂಧ್ರ ನಾಶಕವನ್ನು ಬಳಸಿ ಬೀಜೋಪಚಾರ ಮಾಡಿದ್ದಲ್ಲಿ ಬೆಳೆಗೆ ರೋಗಬಾಧೆ ಬರದಂತೆ ತಡೆಯಬಹುದು. ಬೆಳೆಗಳಿಗೆ ಬೇವು ಆಧಾರಿತ ಕೀಟನಾಶಕಗಳನ್ನು ಪ್ರಾರಂಭದಲ್ಲಿಯೇ ಬಳಸಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಕೀಟಗಳನ್ನು ಸಮಗ್ರವಾಗಿ ಹತೋಟಿ ಮಾಡಬಹುದು. ಭೂಮಿ ಸಿದ್ಧತೆ ಮಾಡಿಕೊಳ್ಳುವ ಸಮಯದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಕೋಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಸೀಮೆ ಗೊಬ್ಬರ, ಜೈವಿಕ ಗೊಬ್ಬರಗಳನ್ನು ನೀಡಿದಲ್ಲಿ ಭೂಮಿಯ ಫಲವತ್ತತೆ ಹೆಚ್ಚಿಸಿ ಸಸಿಗಳಿಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳು ದೊರೆಯುತ್ತವೆ. ರೈತರು ಬೆಳೆ ಪ್ರಾರಂಭದ ಹಂತದಿಂದಲೂ ಕೃಷಿ ಅಧಿಕಾರಿಗಳಿಂದ ಕೃಷಿಯ ಬಗ್ಗೆ ಮಾಹಿತಿ ಪಡೆದು ಕೃಷಿ ಇಲಾಖೆಯಿಂದ ದೊರೆಯುವ ಬಿತ್ತನೆ ಬೀಜ, ಔಷಧಿಗಳನ್ನು ಸಹಾಯಧನದಲ್ಲಿ ಪಡೆದುಕೊಂಡು ಬಳಸಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರೈತರಿಗೆ ವಿವಿಧ ಬಿತ್ತನೆ ಬೀಜಗಳನ್ನು ಬೀಜೋಪಚಾರ ಮಾಡುವ ಕುರಿತು ಹಾಗೂ ಹತ್ತಿ, ಸಜ್ಜೆ, ತೊಗರಿ ಬೆಳೆಗಳಲ್ಲಿ ರೋಗ ಕೀಟಗಳ ಹತೋಟಿ ಹಾಗೂ ರಸಗೊಬ್ಬರಗಳ ಬಳಕೆ ಹಾಗೂ ಕೊಯ್ಲು ಮಾಡುವ ಸಮಯದಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಬಗ್ಗೆ ಮಾಹಿತಿ ನೀಡಲಾಯಿತು. ಗಿಬ್ಬರ್ಲಿಕ್ ಆಸಿಡ್ ಅಂತ ಬರ್ತದೆ. ಗಿಬ್ಬರ್ಲಿಕ್ ಆಸಿಡ್ ನಾನು ಹೊಡೆದು ಬಿಡ್ತೀನಿ ರೀ, ಹತ್ತಿ ಚಂದ ಉದ್ದ ಬೆಳೆದು ಬಿಡ್ತದೆ ರೀ, ಹಿಂಗಾಗಿ ಬಿಡ್ತದೆ, ನಮಗಿನ ಎತ್ತರ ಹೋಗ್ಬಿಡ್ತದೆ ರೀ. ಯಾವುದು ನಮಗಿನ ಹೈಟ್ ಹತ್ತಿ ಬೆಳೆ ಬೆಳೀತದೆ ಅಂದರೆ ಅಲ್ಲಿ ಇಳುವರಿ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಅದನ್ನು ನಿಮ್ಗೆ ಗೊತ್ತೈತೆ, ಆದರೂ ಮಾಡ್ತಾರೆ ಮಾಡಬೇಕು. ಅದಕ್ಕೆ ಕೊಲ್ಲೆಗಳು ಬರ್ಬೇಕು, ಹತ್ತಿಗೆ ಸೈಡ್ ಕೊಲ್ಲೆ ಬರಬೇಕು. ನಮಗಿಂದ ಹೈಟ್ ಯಾವತ್ತು ಹೋಗ್ಲೇಬೇಕು. ನನ್ನ ಎದೆ ಮಟ್ಟಕ್ಕೆ ಐತಲ್ಲ, ಇದು ಭಾಳ ಪರ್ಫೆಕ್ಟ್ ಬೆಳೆ, ಒಳ್ಳೆ ಬೆಳೆ. ಅಲ್ಲಿ ಕೆಳಗಡೆ ಒಂದು ಕೊಲ್ಲೆ ಬರುತ್ತಲ್ಲ, ಆ ಕೊಲ್ಲಿಗೆ ಇನ್ನೊಂದು ಕೊಲ್ಲೆ ಬರುತ್ತೆ. ಈ ಕೊಲ್ಲಿಗೆ, ಎರಡನೇ ಕೊಲ್ಲಿಗೆ ಮತ್ತೆ ಕೊಲ್ಲೆಗಳು ಬರುತ್ತೆ. ಈ ಮೂರನೇ ಕೊಲ್ಲಿಗೆ ಇನ್ನೊಂದು ಕೊಲ್ಲೆ, 4 ಕೊಲ್ಲೆ ಬಂದು ತಿಳ್ಕೊಂಡು ನಿಮಗೆ ಹತ್ತಿಯಲ್ಲಿ ಸುಮಾರು 80ರಿಂದ 120 ಕಾಯಿ ಹಿಡಿಯೋ ಕೆಪಾಸಿಟಿ ಒಂದು ಗಿಡಕ್ಕೆ ಐತೆ. ಹಾಗಾಗಿ ಒಂದು ಪ್ಯಾಕೆಟ್ 1 ಎಕರೆಗೆ ಮಾತ್ರ ಹಿಡಿದಾರೆ. ನಾವು ಒಂದು ಪ್ಯಾಕೆಟ್ 1 ಎಕರೆಗೆ ಮಾತ್ರ ಬೆಳಿಬೇಕು, ಅದು ಅಗಲ ಬೆಳಿಬೇಕು. ನಾವು ಪಕ್ಕದಾಗ ಕುಂತ ಉದ್ದ ಬೆಳೆಯಕತ್ತೀವಿ. ನಾವು ಉದ್ದ ಬೆಳೆಯೋಕೆ ಹೋದ್ರೆ ನಮಗೇನು ಫಲ ಹಿಡಿಯೋಕ್ಕಾಗಲ್ಲ. ಆಮೇಲೆ ಕೈಗಳಿರ್ತಾವಲ್ಲ, ಇದಕ್ಕೆ ಒಜ್ಜೆ ತಡ್ಕೊಂಡು ಶಕ್ತಿ ಇರಲ್ಲ. ಜಾಸ್ತಿ ಕೊಲ್ಲೆ ಹೊಡೆದಲ್ಲ, ಒಜ್ಜೆ ತಡ್ಕೊಂಡು ಶಕ್ತಿ ಇರಲ್ಲ, ಉದ್ದಕ್ಕೆ ಬೆಳೆದಿರ್ತದಲ್ಲ. ಸೊ ಅದೇ ಕಾರಣಕ್ಕೆ ನಾವೇನು ಮಾಡೋಕ್ಕಂದ್ರೆ ಕುಡಿ ಚೂಟ ಪದ್ಧತಿ ಮಾಡೋದು. 1.5 ತಿಂಗಳಿಗೆ ಅಥವಾ 1.5 ತಿಂಗಳಿಂದ 2 ತಿಂಗಳು ಒಳಗಡೆ. ಯಾಕೆ 1.5 ತಿಂಗಳು ಯಾಕಂದರೆ ಬೆಳೆ ನಾರ್ಮಲಾಗಿ ಬಂದಿತ್ತು 1.5 ತಿಂಗಳು, ಇಲ್ಲಪ್ಪ ಸ್ವಲ್ಪ ಕುಂಠಿತ ಆಗಿತ್ತು ಅಂದರೆ 2 ತಿಂಗಳಿಗೆ ಆಯ್ತು. ಅದಾದಮೇಲೆ ಎವ್ರಿ 15 ದಿನಕ್ಕೆ 2 ತಿಂಗಳಿಗೆ, 2.5 ತಿಂಗಳಿಗೆ, 3 ತಿಂಗಳಿಗೆ 3 ಸಲ ಕುಡಿ ಚುಟ್ಬಿಟ್ರಿ, ನಿಮ್ಮ ಹತ್ತಿ ಚೆಂದ ಅಗಲ ಹೊಡಿತದೆ, ಹೈಟ್ ಭಾಳ ಹೋಗೋಲ್ಲ, ನಮ್ಮ ಎದೆ ಮಟ್ಟಕ್ಕೆ ಜಾಸ್ತಿ. ಅವಾಗ ಅಂತ ನಿಮ್ಗೇನಿದೆ, ನಮ್ಮ ನಾರ್ಮಲಾಗಿನೇ 80-100 ಕಾಯಿ ಬಂದ್ಬಿಡ್ತದೆ. ನಿಮಗೆ ಆಟೋಮೆಟಿಕಾಗಿ ನೀವು ಎಷ್ಟು ಪ್ಯಾಕೆಟ್ ಹಾಕಿದ್ರು ಸಮಸ್ಯೆ ಅದೇನೈತಲ್ಲ, ನೀವು ಅಷ್ಟೇ ಇಳುವರಿ ಬರ್ಬೇಕು. ಅದು ಮ್ಯಾಕ್ಸಿಮಮ್ ಇಳುವರಿ ಏನಪ್ಪ ಅಂದರೆ 15 ಕ್ವಿಂಟಲ್ 1 ಎಕರೆಗೆ ಹತ್ತಿ ಕೊಡೋ ಕೆಪಾಸಿಟಿ ಇರೋದು. ಯಾವುದೇ ಆಲ್ಮೋಸ್ಟ್ ತೊಗೊಳ್ರಿ ನಿಮಗೆ 15 ಕ್ವಿಂಟಲ್, ಅದಕ್ಕಿಂತ ಜಾಸ್ತಿ ಅಂತ ಯಾರು ತೊಗೊಂಡಿಲ್ಲ. 10 ಪ್ಯಾಕೆಟ್ ಹಾಕಿದ್ರೆ ಅಷ್ಟೇ ಬರೋದು, 1 ಪ್ಯಾಕೆಟ್ ಹಾಕಿದ್ರು ಅಷ್ಟೇ ಬರೋದು. ಆದರೆ ಸರಿಯಾದ ಪ್ರಮಾಣದಲ್ಲಿ ಆಗುತ್ತೆ. ಬಟ್ ನಾರ್ಮಲಿ ನೀವು ತೊಗೊಳೋದಂದರೆ ಒಂದು ನಾರ್ಮಲ್ ಬೆಳೆ ಬಂದಾಗ ಒಂದು 10 ಕ್ವಿಂಟಲ್ ಬಂದರೂ ಸಾಕಂತ ಈ ಥರ ಇರೋದ್ರಿಂದ ನೀವು ಫಸ್ಟ್ ಹತ್ತಿಯಲ್ಲಿ 1 ಪ್ಯಾಕೆಟ್ 1 ಎಕರೆ ಏನಪ್ಪ ಒಂದು 4ನೇ ಬ್ಯಾಗ್ ಹೆಚ್ಚು ಕಮ್ಮಿ ಏನಪ್ಪ ಅಂದರೆ ನಾಟಿಲ್ಲ ಸರಿಗೆ ಅಂತಂದಾಗ 4 ಎಕರೆಗೆ ಒಂದು 4 ಪ್ಯಾಕೆಟ್ ಹಾಕಲ್ಲಿ 1 ಪ್ಯಾಕೆಟ್ ಎಕ್ಸ್ಟ್ರಾ ಇಟ್ಕೋಬೇಕು ಅಷ್ಟೇ. ಅದು ಹಾಕಬೇಕಾದ್ರೆ ಎಲ್ಲಾದ್ರೂ ಗ್ಯಾಪ್ ಆಗಿದೆ 2 ಫೀಟಿಗೆ ಒಂದು ಇರಬೇಕು. ಹತ್ತಿ ನಮ್ಮಲ್ಲಿ NPK ಅಂತ, ಸಾರಜನಕ, ರಂಜಕ, ಪೊಟ್ಯಾಶ್, ಇವು 3 ಜಾಸ್ತಿ ಯೂಸ್ ಮಾಡೋದು. ಅದರಲ್ಲೂ DAP ಯೂರಿಯಾ 20-20 DAP 2 ಇರ್ತದೆ, ಸಾರಜನಕ, ರಂಜಕ ಇರ್ತದೆ. ಅಂದರೆ ಯೂರಿಯಾ ಆ್ಯಂಡ್ ಫಾಸ್ಫರಸ್. ಯೂರಿಯಾದಲ್ಲಿ ಓನ್ಲಿ ಸಾರಜನಕ ಇರ್ತದೆ, ನೈಟ್ರೋಜನ್. 20-20 ಇರ್ತದೆ, 20-20 0-13, 20-20ರಲ್ಲೂ ಯೂರಿಯಾ, ಫಾಸ್ಫರಸ್, ಈ 0 ಪೊಟ್ಯಾಶ್. ಇನ್ನು ಲಾಸ್ಟಿಗೆ ಸಲ್ಫರ್ ಅಂತ ಬರ್ತದೆ. ಅದು ನಾವು ಎಣ್ಣೆ ಕಾಳು ಬೆಳೆಗಳಿಗೆ ಅಥವಾ ತೊಗರಿ ಈ ಥರ ಬೆಳೆಗಳಿಗೆ, ಕಾಳು ಬೆಳೆಗಳಿಗೆ ಒಳ್ಳೆಯದು ಸಲ್ಫರ್. ಅಥವಾ ಏಕದಳ ದಾಣಕ್ಕೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಸೊ 20-20 ಹತ್ತಿಗೆ ಹಾಕೋದು ಬೇಕಿಲ್ಲ, ಭತ್ತಕ್ಕೆ ಹಾಕೋದು ಅವಶ್ಯಕತೆ ಇಲ್ಲ. ಇದನ್ನು ಸ್ವಲ್ಪ ನಾವು ತಲೆಗೆ ಯೋಚನೆ ಮಾಡ್ಬೋದು ಆಯಿತಾ. ಇಲ್ಲಿ ಏನು ಬದಲು ಯೂಸ್ ಮಾಡೋದು 10-26 ಹತ್ತಿದೆ, 26 ಇದೆ, 26 NPK 3 ಇದಾವೆ. ಹೌದಾ? 10 ಅಂದರೆ 1 ಕ್ವಿಂಟಲ್ 10 kg ಸಾರಜನಕ ಇರ್ತದೆ, 26 kg ಫಾಸ್ಫರಸ್, 26 kg ರಂಜಕ ಇರ್ತದೆ.
ನಮಗೆ ನಾರ್ಮಲಿ ಹತ್ತಿ ಬೆಳೆಯೋಕ್ಕೆ ನಾವೇನು ಮಾಡ್ತೀವಿ, ಸುಮಾರು ಅಂದಾಜು ಗೊಬ್ಬರ ಅಂದರೆ ಏನೆಲ್ಲ ನಾರ್ಮಲ್ ಕೊಡಬೇಕು, ಸೈಂಟಿಸ್ಟ್ ಸ್ಟೇಟ್ಮೆಂಟ್ ಅದು 72 36 36 72 36 36 ಈ ಥರ ಲೆಕ್ಕ ಹಾಕಿದ್ರೆ ನಾವೇನು ಮಾಡಿದ್ವಿ, 3 ಚೀಲ 10 26 26 ಆಯಿತಾ, 2.5 ಚೀಲದಿಂದ 3 ಚೀಲ ಒಂದು ಯೂರಿಯಾ ಆಯಿತಾ, ಒಂದು ಬೆಳೆಗೆ 11 ಎಕರೆಗೆ ಬೇಕಾಗ್ತದೆ. ಇದು ಹಾಕಿದ್ದಾಗ ನಿಮಗೆ ಅಂದಾಜು 75 30 36 37 36 38 ಹಿಂಗೆ ಸಿಗ್ತದೆ. ಇದು ನೆನ್ಪಿಟ್ಟುಗಳು ರೋಗನಾಶಕ, ಕೀಟನಾಶಕ ಅಲ್ಲ, ಹುಳ ಸಾಯಂಗಿಲ್ಲ, ಗ್ರೌತ್ ಬರೋಂಗಿಲ್ಲ, ಚೆಂದ ಕಾಣಂಗಿಲ್ಲ ಆಯಿತಾ. ಅದೇನು ಅದ್ರ ಕೆಲಸ ಏನಪ್ಪ ಅಂದರೆ ರೋಗನಾಶ ಮಾಡೋದು. ಇದನ್ನು ನೀವು ಯಾವುದೇ ರೀತಿ ಆಲ್ಮೋಸ್ಟ್ ಎಲ್ಲ ರೋಗಗಳಿಗೂ ಬಳಸ್ಬೋದು. ಅಂದರೆ ಸಸ್ತದಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ಎಲೆ ಚುಕ್ಕೆ ರೋಗ ಇರ್ಬೋದು, ಅಥವಾ ಈಗ ಮಳೆ ಜಾಸ್ತಿ ಆದಮೇಲೆ ಎಲ್ಲ ಕಡೆನೂ ಒಂಥರ ಸೆಟ್ಕೊಂಡು ಹೋಗ್ಬಿಡ್ತಾವ್ರು ಎಲ್ಲ ಎಲೆಗಳು ಆಯಿತಾ, ಅದಕ್ಕೂ ಬಳಸ್ಬೋದು. ಸ್ವಲ್ಪ ಎಲ್ಲ ಹಳದಿ ಕಲರಾಗಿ ಚುಕ್ಕಿ ಅದು ವಿಲ್ಟ್ ಆಗಿಬಿಡ್ತದೆ, ಅಂದರೆ ಪೂರ ಎಲೆನೇ ಒಣಗೋಗಿ ಶುರು ಮಾಡ್ತದೆ, ಆ ಥರನೂ ಆಗ್ತದೆ. ಅದಕ್ಕೂ ಇದನ್ನು ಬಳಸ್ಬೋದು. ಲಾಸ್ಟಿಗೆ ಇದನ್ನೆಲ್ಲ ಬಾವಿಷ್ಟಿನ ಕೆಳಗಡೆ ಹಾಕ್ಬೇಕಂತ ಹೇಳಿದ್ನೆಲ್ಲ ಬಡ್ಡಿಗೆ ಯಾವಾಗ ನೆಟ್ಟೆ ರೋಗ ಬಂದಾಗ ಇದನ್ನು ಯೂಸ್ ಮಾಡ್ಬೋದು. ಇಲ್ಲೇನಾಗುತ್ತೆ, ನೀವು ಭಾಳ ನೀರಿತ್ತು ಅಂತ ತಿಳ್ಕೊಡ್ರಿ, ಭೂಮಿಗೆ ಹಾಕಿ ತಿಳ್ಕೊಡಿ, ಕೆಲಸ ಮಾಡಲ್ಲ. ಯಾಕಂದರೆ ಇದ್ರದ್ದೇನು ಪ್ರಮಾಣ ಡೋಸ್ ಇರಬೇಕಿತ್ತು, ಅದು ಕಂಟ್ರೋಲ್ ಆಗಂಗಿಲ್ಲ. ನೀರು ಹರ್ಕೊಂಡೋಗಿರ್ಬೇಕು, ಅವಾಗ ಮಾತ್ರ ಯೂಸ್ ಮಾಡೋದು. ಹೌದಾ, ಅವಾಗ ಮಾತ್ರ ಯೂಸ್ ಮಾಡ್ಬೇಕು. ನೀರಿದ್ದಾಗ ನೀವು ಯೂಸ್ ಮಾಡ್ತಿದ್ರೆ ಆಗಂಗಿಲ್ಲ, ಕಂಟ್ರೋಲ್ ಬರೋಂಗಿಲ್ಲ. ಅದು ನಮ್ಮ ಟ್ರೈಕೋಡರ್ಮ ಮಾತ್ರ ನೀರಿದ್ರೂ ಮಾಡ್ತೇವೆ, ನೀರಿಲ್ಲ ಅಂದ್ರೆ ಮಾಡ್ತೇವೆ. ಹೌದಾ. ಇದು ರೈತರಿಗೆ ಕೃಷಿ ಇಲಾಖೆ ವತಿಯಿಂದ ಟ್ರೆಂಡ್ ಕೋರ್ಡಮ್ ಜೈವಿಕ ಶಿಲೀಂಧ್ರ ನಾಶಕ, ಬೇವು ಆಧಾರಿತ ಕೀಟನಾಶಕ, ಸೂಕ್ಷ್ಮ ಪೋಷಕಾಂಶಗಳ ಔಷಧಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ರೈತರಾದ ಬಸವರಾಜ ಗಟ್ಟು, ನರಸಿಂಹ ಚಲುವಾದಿ, ಮೆಹಬೂಬ್ ಬೇಗ್, ಜೈನುದ್ದೀನ್, ಮೌಲಾಸಾಬ್, ಮಲ್ಲೇಶ್, ರಾಜ, ಗೂಳೆಪ್ಪ, ನರಸಪ್ಪ ಸೇರಿದಂತೆ ಇನ್ನಿತರರು ಇದ್ದರು. ಸೈನಿಕರು ಬೆಳೆದ ಬೆಳ್ಕೋತದೆ. ಇದು ರೋಗ ಏನು ಹತ್ರ ಇರ್ತದೆ, ಎಲ್ಲ ರೋಗನೂ ತಿಂದು ಬಿಡ್ತದೆ. ಜೊತೆಗೆ ಬೇರೆ ಹತ್ರ ಯಾವುದೇ ರೋಗ ಬರಲಾರ್ದ ನೋಡ್ಕೊತದೆ. ಸೊ ಇದು ಹಂಗಾಗಿ ನಾವು ತೊಗರಿಯಲ್ಲಿ ನೆಟೆ ರೋಗ, ಹತ್ತಿಯಲ್ಲಿ ನೆಟೆ ರೋಗ ಅಥವಾ ವಿಲ್ಟ್ ಏನಂತೀವಿ, ಅಥವಾ ಮೆಣಸಿನಕಾಯಿಯಲ್ಲಿ ಇವು ಬಹಳಷ್ಟು ನಮಗೆ ತೊಂದರೆ ಕೊಡುವಂಥದ್ದು. ಇದನ್ನು ನಾವು ಬೇರಿಗೆ ಅಪ್ಲೈ ಮಾಡಿದಾಗ ಅಥವಾ ಬೀಜೋಪಚಾರ ಮಾಡಿದಲ್ಲಿ ಇದಕ್ಕೇನು ಮಾಡಿಬಿಡ್ತಾರೆ, ಇಲ್ಲರಿ ಚಮಚಗಟ್ಟಲೆ ಹಾಕ್ಬಿಡಮ್ಮು, ಕೈ ತುಂಬ ಹಾಕ್ಬಿಡಮ್ಮು, ಅದಕ್ಕೇನು ಬೇಕಿಲ್ಲ. ಇದೇನು ಜೀವ ಇರೋದು, ಇದು ಹೋಗಿ ಬೆಳ್ಕೊಂಬಿಡ್ತದೆ ಮಣ್ಣಿನಾಗ. ಇದು ಇನ್ನೊಂದು, ಈ ಜೋಳದಲ್ಲಿ ಏನಂತಂದರೆ ಇದ್ರದ್ದು ಒಣಗೋ ಸಮಸ್ಯೆ ಭಾಳ ಕಡಿಮೆ ಆಯಿತಾ. ಈ ತೊಗರಿಯಲ್ಲಿ ಭಾಳ ಉಪಯೋಗ ಆಗ್ತದೆ, ಕಡ್ಲೆಯಲ್ಲಿ ಭಾಳ ಉಪಯೋಗ ಆಗ್ತದೆ, ಮೆಣಸಿನ್ಕಾಯಲ್ಲಿ ಭಾಳ ಉಪಯೋಗ ಆಗ್ತದೆ. ಯಾವ್ಯಾವ ಗಿಡದಲ್ಲಿ ನೆಟ್ಟೆ ರೋಗ ಜಾಸ್ತಿ ಬರ್ತದಲ್ಲ ಆಯಿತಾ. ಇದ್ರ ಜೊತೆಗೆ ನಾವು ಅಜೋಸ್ಪಿರಿಲಮ್, ಜೋಳ ಗಿಡ ಅಂತದಕ್ಕೆ ಅಜೋಸ್ಪಿರಿಲಮ್ ಅಂತ ಬರ್ತದೆ. ಈಗ ನೀರು ಒಂಚೂರು ಒರೆಸ್ಕೋಬೇಕು ಆಯಿತಾ. ಇದು ಇಮಿಡಿಯೇಟ್ಲಿ ಬಿತ್ತೋ ಟೈಮಲ್ಲಿ ಒಂದು ತಾಸು ಮುಂಚೆ, ಅರ್ಧ ಗಂಟೆ ಮುಂಚೆ ಮಾಡಿದ್ರೆ ನಡೀತದೆ. ಏನು ಹಿಂಗೆ ಹಾಕಿದ ಮೇಲೆ ಒಂದು ಅರ್ಧ ಗಂಟೆ ನೆಳ್ಳಿಗೆ ಒಣಗಿಸ್ಬಿಟ್ರೆ ರೆಡಿ ಆಗಿಬಿಡ್ತದೆ. ಆಮೇಲೆ ಕೂರಿಗೆ ಮಾಡಿ ಏನೋ ನೋಡಿರಿ, ನಾನೇನು ಜಾಸ್ತಿ ಯೂಸ್ ಮಾಡಿಲ್ಲ ನೀರು, ಅದೇ ಎರಡನಿಗೆ ಇದು ಪುಡಿ ಐತೆ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಪುಡಿ ನೋಡ್ರಿ, ನಾನು ಅಂದಾಜೇ ತೊಗೊಂಡ್ಬಿಡ್ತೀನಿ. ಮುಖಕ್ಕೆ ಪೌಡ್ರ್ ಹೆಂಗೆ ಹಚ್ಕೋಬೇಕು ಗೊತ್ತಾಯ್ತಲ್ರಿ, ನಮ್ಮ ಮುಖಕ್ಕೆ ಎಷ್ಟು ಬೇಕಂತ ಇಲ್ಲಿ ನೋಡಿ ಗೊತ್ತಾಗುತ್ತೆ. ನಾವು ಹಚ್ಚಿಲ್ಲ ಅಂತ ಹೆಂಗೆ ಗೊತ್ತಾಗ್ತಂದ್ರೆ ಸ್ವಲ್ಪ ಹೊಡಿದ ತಕ್ಷಣ